ಸ್ನೇಹದಲ್ಲಿ ಈ ಸಾಲು ಯಾಕೆ ತಾಕತ್ತೆ? ಸ್ನೇಹಿತರ ಜೊತೆಗೆ ಅಪಖ್ಯಾತಿ ಹೊಂದೋ ಧೈರ್ಯ ಸಹ ಇರಬೇಕು. ಆದರೂ ಅವರನ್ನು ತುಂಬ ಪ್ರೀತಿಯಿಂದ ಸವಿಯಾಗಿ ನೋಡ್ಕೋಬೇಕು. ವೆಲ್ಕಮ್ ಟು ಕ್ಯೂರಿಯಸ್ ವೈಬ್. ಈ ಸಾಲು ಪುಟ್ಟ ಕತೆ ಹೇಳುತ್ತೆ. ಈ ಕಥೆನ ಸದ್ಗುರು ಅವರ ಸಂಬಂಧಗಳು ನಂಟೋ ಕಗ್ಗಂಟೋ ಅನ್ನೋ ಪುಸ್ತಕದಿಂದ ಆರಿಸಲಾಗಿದೆ. ನಿಮ್ಗೆ ಯಾರಾದರೂ ಸ್ನೇಹಿತರಿದ್ದರೆ ಅವರ ತಪ್ಪುಗಳನ್ನು ಅವರಿಗೆ ಮತ್ತೆ ಮತ್ತೆ ನೆನಪಿಸೋ ಅವಶ್ಯಕತೆ ಇಲ್ಲ. ಅದೇ ಸಮಯದಲ್ಲಿ ನಿಮಗೆ ಅವರೊಂದಿಗೆ ಅಪಖ್ಯಾತಿ ಹೊಂದೋ ಧೈರ್ಯ ಸಹ ಇರಬೇಕು. ಒಳ್ಳೆಯವರಾಗಿರಬೇಕು ಅನ್ನೋ ಪ್ರಯತ್ನದಲ್ಲಿ ನಿಮ್ಮ ಮನಸ್ಸಲ್ಲಿರೋ ಅಸಂತೋಷವನ್ನು ಇಟ್ಕೊಂಡು ಮೇಲೆ ಖುಷಿಯನ್ನು ತೋರಿಸ್ಕೊಳ್ಳೋಕ್ಕಾಗಲ್ಲ. ಬೇವಿನ ಬೀಜ ನೆಟ್ಟರೆ ಅದು ಬೇವನ್ನೇ ಬಿಡೋದು. ಅದೇ ಕಾರಣಕ್ಕೆ ಸ್ನೇಹಿತರ ನಡುವೆ ಬರೋ ಭಿನ್ನಾಭಿಪ್ರಾಯಗಳನ್ನು ಒಬ್ಬರಿಗೆ ಒಬ್ಬರು ಹೇಳೋ ಧೈರ್ಯ ಇರಬೇಕು. ಮುಚ್ಚುಮರೆಗಳು ಮತ್ತು ನಿಶ್ಶಬ್ದ ಸ್ನೇಹಿತರನ್ನೇ ದೂರ ಮಾಡಿಬಿಡುತ್ತೆ. ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಸಹ ಒಳ್ಳೆ ಫ್ರೆಂಡ್ಸ್ ಆಗಿರಬಹುದು. ಒಬ್ಬೊಳ್ಳೆ ಸ್ನೇಹಿತ ನೀವು ಎಷ್ಟೊಂದು ಮುಟ್ಟಾಳ ಅಂತ ಹೇಳೋ ಧೈರ್ಯವನ್ನು ಹೊಂದಿರ್ತಾನೆ, ಆದರೂ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಾನೆ. ಕೇಳೋದಕ್ಕಿಂತ ಮುಂಚೆ ಜೊತೆ ನಿಂತಿರ್ತಾನೆ. ಅದೇ ಅಲ್ವಾ ಸ್ನೇಹ? ನೀವೇನಂತೀರಾ?